1953ರಿಂದ 59ರ ಚೀನಾ ದೇಶದ ಹಾಗೂ ಟಿಬೆಟಿಯನ್ನರ ನಡುವೆ ನಡೆದ ರಾಜಕೀಯ ಕಲಹ ಹಾಗೂ ಗಡಿ ಸಮಸ್ಯೆಗಳಿಂದ ಲಕ್ಷಾಂತರ ಟಿಬೆಟಿಯನ್ನರು ಬೌದ್ಧ ಧರ್ಮಗುರು ದಲೈ ಲಾಮಾ ನೇತೃತ್ವದಲ್ಲಿ ಭಾರತ, ಭೂತಾನ್ ಹಾಗೂ ನೇಪಾಳಕ್ಕೆ ನಿರಾಶ್ರಿತರಾಗಿ ವಲಸೆ ಬಂದರು. ಭಾರತವೂ ಸಹ ನಿರಾಶ್ರಿತರಾಗಿ ಬಂದ ಬೌದ್ಧ ಭಿಕ್ಷುಗಳಿಗೆ ಆಶ್ರಯ ನೀಡಲು ಸಮ್ಮತಿಸಿ ಅನೇಕ ಭಾಗಗಳಲ್ಲಿ ವಾಸ ಮಾಡಲು ಭೂಮಿ ನೀಡಿ ಸ್ವಾಗತಿಸಿತು. ಇದರಂತೆ 1963ರಲ್ಲಿ ಮಾಧವ್ ನರಸಿಂಹರಾವ್ ಇವರ ಸಲಹೆಯ ಮೇರೆಗೆ ಮೈಸೂರು ಜಿಲ್ಲೆಯ ಬೈಲೆಕುಪ್ಪೆ ಎಂಬಲ್ಲಿ ಸಾವಿರಾರು ಟಿಬೆಟಿಯನ್ ಶರಣಾರ್ಥಿಗಳಿಗೆ ಗುರು ಪೆನೋರ್ ರಿಪ್ಪೊಂಜೆ ಅವರ ನೇತೃತ್ವದಲ್ಲಿ ನಮ್ಡೋಲಿಂಗ್ ಮಠವನ್ನು ಸ್ಥಾಪಿಸಲು ಅವಕಾಶ ನೀಡಲಾಯಿತು. ಅದೇ ಇಂದಿನ ಈ ಐತಿಹಾಸಿಕ ಸುವರ್ಣ ದೇವಾಲಯ ಗೋಲ್ಡನ್ ಟೆಂಪಲ್ ಆಫ್ ಮೈಸೂರು. ಪ್ರಾರಂಭದಲ್ಲಿ ಬಿದಿರುಗಳನ್ನು ಬಳಸಿ ಸಣ್ಣ ಬೌದ್ಧ ಮಂದಿರವನ್ನು ಸ್ಥಾಪಿಸಲಾಗಿ ತದನಂತರ ವರ್ಷಾನುವರ್ಷಗಳಿಂದ ಶೈಕ್ಷಣಿಕ ಮತ್ತು ಧಾರ್ಮಿಕ ಕೇಂದ್ರಗಳಾಗಿ ಬೆಳೆದ ದೇವಾಲಯದ ಇತಿಹಾಸವೇ ಅದ್ಭುತ. ಇಲ್ಲಿ ಬುದ್ಧನ 60 ಅಡಿ ಎತ್ತರದ ಚಿನ್ನದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿ ಇಂದಿಗೂ ಸಾವಿರಾರು ಬೌದ್ಧ ಭಿಕ್ಷುಗಳು ಇಲ್ಲಿನ ಶೈಕ್ಷಣಿಕ ಹಾಗೂ ಧಾರ್ಮಿಕ ಪಠಣಗಳನ್ನು ನಡೆಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಧರ್ಮಶಾಲಾದಲ್ಲಿರುವ ಬೌದ್ಧ ಮಂದಿರವನ್ನು ಹೊರತುಪಡಿಸಿದರೆ ಇದು ಭಾರತದ 2ನೇ ಅತಿ ದೊಡ್ಡ ಬೌದ್ಧ ಮಂದಿರವಾಗಿದೆ. ಈ ಸುವರ್ಣ ಲೋಕದ ಕಡೆ ಒಮ್ಮೆ ನೋಟವಾಡಿಸಿ ಬರೋಣ. ಕರ್ನಾಟಕದ ಈ ಮಿನಿ ಟಿಬೆಟ್ಗೆ ಸ್ವಾಗತ ನಿಮಗೆ. ವಾಸು ಬಿಸ್ಲೆಘಾಟ್ ಬಿಟ್ಟವ್ರೆ ಸೀದಾ ನಮ್ಮ ಕುಶಾಲನಗರದ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ವೀಕೆಂಡ್ ಅಲ್ವಾ, ತುಂಬಾ ಜನ ಇದ್ದಾರೆ. ಇದೆ ನೋಡಿ ಎಂಟ್ರೆನ್ಸ್ ಪಾಯಿಂಟ್ ಗೋಲ್ಡನ್ ಟೆಂಪಲ್. ಇಲ್ಲಿ ಸರಿಸುಮಾರು 5,000ಕ್ಕೂ ಹೆಚ್ಚಿನ ಟಿಬೆಟಿಯನ್ನರು ಬೌದ್ಧ ಭಿಕ್ಷುಗಳು ಎಲ್ಲೆಲ್ಲ ವಾಸ ಇದ್ದಾರೆ ಅಂತ ಹೇಳ್ತಾರೆ. ಒಳಗೋಗಿ ಹೇಗಿದೆ ಆ ಒಂದು ಗೋಲ್ಡನ್ ಟೆಂಪಲ್ ನೋಡ್ಕೊಂಡ್ ಬರೋಣ. ಜನ ನೋಡಿ, ಜನ ತುಂಬಾ ಜನ ಇದ್ದಾರೆ ಬಾಸ್. ಎಲ್ಲರೂ ಹೇಳ್ತಾರೆ ಈ ಒಂದು ಸ್ಥಳಕ್ಕೆ ಬಂದ್ರೆ ಟಿಬೆಟಿಗೆ ಹೋದ ಅನುಭವ ಆಗುತ್ತೆ ಅಂತ. ಎಸ್, ನನಗೂ ಹಾಗೆ ಅನುಭವ ಆಗ್ತಾ ಇದೆ. ನೋಡಿ ಅಲ್ಲಿ ಮುಂದೆ ನೋ ಎಂಟ್ರಿ, ಕೀಪ್ ಸೈಲೆನ್ಸ್. ಯಾರ್ರೀ ಅದು? ಈ ಬೌದ್ಧ ದೇವಾಲಯಕ್ಕೆ ಪ್ರವೇಶ ಮಾಡುತ್ತಿದ್ದಂತೆ ಇದರ ಸ್ಥಾಪಕರಾದ ಪೆನೋರ್ ರಿಂಪೋಚೆ ಅವರ ಭಾವಚಿತ್ರವನ್ನು ನಾವಿಲ್ಲಿ ಎದುರುಗಡೆ ಕಾಣಬಹುದು. ಇದೊಂಥರ ಅದ್ಭುತವಾಗಿದೆ. ನಾವು ಕರ್ನಾಟಕದಲ್ಲಿದ್ದೀವೋ ಟಿಬೆಟ್ನಲ್ಲಿದ್ದೀವೋ ಅಂತ ಅನುಭವ ಆಗ್ತಾ ಇದೆ. ನೋಡಿ ಈ ವಾಸ್ತುಶಿಲ್ಪಗಳು ನೋಡಿ. ತಮ್ಮದೇ ಸ್ವಾರ್ಥ ನೋಡುತ್ತಾ ಸಾಗುತ್ತಿರುವ ಈ ಪ್ರಪಂಚದಲ್ಲಿ ಪ್ರತಿದಿನ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ಈ ಒಂದು ಸ್ಥಳದಲ್ಲಿ ಅಣತೆಗಳನ್ನು ಬೆಳಗಿಸಲಾಗಿದೆ. ಡೋಂಟ್ ಪುಲ್ ಅಂಡ್ ಪುಷ್. ಬಸ್ಸಿಗೆ ಎಲ್ಲೋದ್ರೂ ಫೋಟೋಸ್ ತೆಗಿಯಕ್ಕೆ ಕೇಳ್ತಾರಪ್ಪ. ಬಸ್ 100 ರೂಪೀಸ್ ಚಾರ್ಜ್ ಮಾಡಿ, ಆಯ್ತಾ? ಒಳ್ಳೆ ಕಲೆ ಇದೆ ಮಾರೆ. ಪದ್ಮಸಂಭವ ಬೌದ್ಧ ಧರ್ಮ ವಿಹಾರ ಕನ್ನಡದಲ್ಲಿ ಹಾಕಿದ್ದಾರೆ. ಅದೇ ಒಂದು ಖುಷಿ. ಇಲ್ಲೇ ಕಾಣ್ತಿದೆಯಲ್ಲ, ಇದೇ ನಮ್ಮ ಬೌದ್ಧನ ಮುಖ್ಯ ದೇವಾಲಯ. ಈ ಒಂದು ಸ್ಥಳಕ್ಕೆ ನಾವು ಎಂಟ್ರಿ ಆಗ್ಬೇಕಂದ್ರೆ ಇಲ್ಲಿ ಚಪ್ಪಲಿಗಳನ್ನ ಬಿಟ್ಟು ಅಲ್ಲಿ ಹೋಗ್ಬೇಕು. ಒಳಗೆ ಹೋಗೋಣ. ಕೀಪ್ ಸೈಲೆನ್ಸ್ ಅಂತ ಅಲ್ಲೇ ಬರ್ದಿದ್ರಪ್ಪ. ಯಾರು ಸೈಲೆಂಟ್ ಆಗಿರೋದು ಕಾಣ್ತಾ ಇಲ್ಲ. ನಿಜವಾಗ್ಲೂ ಈ ಸ್ಥಳಕ್ಕೆ ಬಂದ್ರೆ ಸೈಲೆಂಟ್ ಆಗಿರ್ಬೇಕು ಅಂತಾನೆ ಅನಿಸ್ತಾ ಇದೆ. ನೋಡಿ ಇಲ್ಲಿ ಏನ್ ವಾಸ್ತುಶಿಲ್ಪ ಬಾಸು ಇದು. ವಾವ್, ಬ್ಯೂಟಿಫುಲ್, ಸಕ್ಕತ್ತಾಗಿದೆ. ಇಲ್ಲೇನೋ ದಂಡ ಇಟ್ಟಿದ್ದಾರೆ. ನೋ ಎಂಟ್ರಿ. ಬೌದ್ಧ ಧರ್ಮದ ಅನುಸಾರವಾಗಿ ಎಲ್ಲ ವಾಸ್ತುಶಿಲ್ಪಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ನೋಡಿ ಒಂದೊಂದು ವಾಸ್ತುಶಿಲ್ಪಗಳು ಡಿಫ್ರೆಂಟ್. ಬೌದ್ಧನ ಮೂರ್ತಿ ನೋಡಿ. ಡ್ರ್ಯಾಗನ್ ನೋಡಿ ಬಾಸ್. ಆಕ್ಚುಲಿ ಇವೆಲ್ಲ ಬಂಗಾರದ್ದೇ ಏನಂತ ಗೊತ್ತಾಗ್ತಿಲ್ಲ. ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾರೆ, ಮೋಸ್ಟ್ಲಿ ಬಂಗಾರದ್ದೇ ಇರ್ಬೇಕು. ನೋಡಿ ಟಿಬೆಟಿಯನ್ ಧರ್ಮಗುರುಗಳನ್ನೆಲ್ಲ ಇಲ್ಲೇ
ನಿಲ್ಸಿದ್ದಾರೆ. ದಲೈ ಲಾಮಾ ಅವರು ಹೊಸ ಒಳಗಡೆ ನೋಡಿ ಶುಭ್ರವಾಗಿ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಕ್ರೌಡ್ ಇದೆ, ಹಂಗಾಗಿ ಸ್ವಲ್ಪ ವೈಲೆಂಟ್ ಆಗಿದೆ ಇವತ್ತು. ರಾಜ್ಯದಿಂದ ಹಿಡಿದು ಅಂತಾರಾಜ್ಯಗಳಿಂದ ಎಲ್ಲ ಇಲ್ಲಿಗೆ ಬರ್ತಾ ಇರ್ತಾರೆ ನೋಡಿ. ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡುವುದನ್ನು ನಾವಿಲ್ಲಿ ಗಮನಿಸ್ತಿದ್ವಿ. ಕನ್ನಡ, ತಮಿಳು, ತೆಲುಗು ಹಾಗೆ ಹಿಂದಿನೂ ಸಹ ಇಲ್ಲಿ ಮಾತಾಡ್ತಾ ಇದ್ರು. ಗೋಡೆಗಳಲ್ಲೆಲ್ಲ ವಿಧ ವಿಧದ ಆಕಾರದ ಒಂದು ಕಲಾಕೃತಿಗಳನ್ನೆಲ್ಲ ಇಲ್ಲಿ ಬಿಂಬಿಸಿದ್ದಾರೆ, ತೋರಿಸ್ತೀನಿ ನೋಡಿ. ಒಂದು ದೇವಸ್ಥಾನದಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳೇ ಇರೋದರಿಂದ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಚಿತ್ರಣಗಳನ್ನೇ ಇಲ್ಲೆಲ್ಲ ಬಿಂಬಿಸಿದ್ದಾರೆ. ಇಲ್ಲೆಲ್ಲ ನೀವು ಕಾಣ್ಬೋದು. ಇಲ್ಲೆಲ್ಲ ದೇವಸ್ಥಾನ ಮಾತ್ರ ಪೀಸ್ಫುಲ್ ಆಗಿದೆ. ಇಲ್ಲಿ ಕಾಣ್ತಿರುವಂತಹ ಬುದ್ಧನ ಮೂರ್ತಿ ಇದೆಯಲ್ಲ, ಸರಿಸುಮಾರು ಒಂದು 60 ಅಡಿ ಇದೆ. ಅದರ ಪಕ್ಕದಲ್ಲಿರುವಂತಹ ಮೂರ್ತಿ ಸರಿಸುಮಾರು ಒಂದು 58 ಅಡಿ. ಅಮಿತಾಯುಸ್ ಅಂತ ಕರೀತಾರಂತೆ ಈ ಮೂರ್ತಿಗಳಿಗೆ. ಈ 3 ತರಹದ ಬುದ್ಧನ ಮೂರ್ತಿಗಳನ್ನು ತಾಮ್ರ ಬಳಸಿ ಚಿನ್ನದ ಲೇಪನ ನೀಡಿ ಮಾಡಲಾಗಿದೆ. ಮೂರ್ತಿಗಳ ಹಿಂದೆ ತಮ್ಮನ್ನು ಅಗಲಿ ಹೋದಂತಹ ಬೌದ್ಧ ಭಿಕ್ಷುಗಳ ಪಳಿಗಳಿಕೆಯನ್ನು ಸಂರಕ್ಷಿಸಿ ಇಡಲಾಗಿದೆ. ಈಗ ಸರಿಸುಮಾರು 5,000ಕ್ಕೂ ಹೆಚ್ಚಿನ ಬೌದ್ಧ ಭಿಕ್ಷುಗಳು ಇಲ್ಲಿ ನೆಲೆ ನಿಂತಿದ್ದಾರೆ ಅಂತ ಹೇಳಲಾಗುತ್ತೆ. ಅಂದ್ರೆ ಒಂದು ಕರ್ನಾಟಕದ ಒಂದು ಮಿನಿ ಟಿಬೆಟ್ ಅಂತಾನೆ ಹೇಳ್ಬೋದು ಇಲ್ಲಿ. ಆದ್ರೆ ಯಾರು ಕಣ್ಣಿಗೆ ಕಾಣ್ತಾ ಇಲ್ಲಪ್ಪ, ಎಲ್ಲ ಒಳಗಿದ್ದಾರೆ ಅನ್ಸುತ್ತೆ. ನಮ್ಗೆ ಯಾರು ಕಾಣ್ತಾನೆ ಇಲ್ಲ. ಅಲ್ಲೊಂದಿಬ್ರು ಸ್ಕೂಟಿಲಿ ಹೋಗ್ತಾ ಇದ್ರು. ಏನ್ ಭಾಷೆ ಮಾತಾಡ್ತಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಯ್. ಯುವರ್ ನೇಮ್? ಸೈಯಂದ್. ಓಕೆ. ಹಲೋ, ಹಾಯ್. ಎಲ್ಲ ಬೌದ್ಧ ಭಿಕ್ಷುಗಳ ಸಂಬಂಧಿಸಿದಂತ ಮಕ್ಕಳುಗಳು. ಹಾಯ್. ಬಿಲ್ಡಿಂಗ್ ಸ್ಟ್ರಕ್ಚರ್ಗಳೇ ತುಂಬ ವಿಶೇಷತೆ ವಾಸ್ತುಶಿಲ್ಪಗಳು ಇವೆಲ್ಲ. ಹೆಸರಿಗೆ ತಕ್ಕಂತೆ ಗೋಲ್ಡನ್ ಟೆಂಪಲ್ ಅನ್ನೋದಕ್ಕೆ ಎಲ್ಲ ಗೋಲ್ಡ್ ಕಲರ್ ಎಲ್ಲ ಕಡೆನೂ. ಇನ್ನೊಂದು ಮಿನಿ ಪಾರ್ಕ್ ರೀತಿ ಎಲ್ಲ ಮಾಡಿದ್ದಾರೆ ಟೆಂಪಲ್ ಹಿಂದ್ಗಡೆನೆ. ಕೊಳಗಳು, ಬ್ಯೂಟಿಫುಲ್ ವಾತಾವರಣ. ಇವ್ರು ಹಿಡ್ಕೊಂಡು ಹೋಗ್ತಾನೆ ತಡೀಗ. ಹೋಗಿ ಇಲ್ಲಿ ಹಿಡ್ಕೊಂಡು ಹೋಗ್ತೀವಿ. ಅವ್ರು ನಮಗೆಲ್ಲ ಬಗ್ಗಲ್ಲ. ಕೊಳಗಳು ನೋಡಿ ಸಕ್ಕತ್ತಾಗಿದೆ. ಎಷ್ಟು ಪ್ಯೂರಿಟಿ ಇದೆ ಅಂದ್ರೆ ಎಲ್ಲ ಶುದ್ಧವಾಗಿ ಕಾಣ್ತಾ ಇದೆ. ಇಲ್ಲೊಂದು ಫ್ಯಾಮಿಲಿ ಗಾರ್ಡ್. ಫ್ಯಾಮಿಲಿ ಇದ್ದವರೆಲ್ಲ ಚಿಲ್ಲಾಗಿ ಒಂದೊಳ್ಳೆ ಫೋಟೋ ತಗೊಬೋದಾದಂತಹ ಜಾಗ. ಸಕ್ಕತ್ತಾಗಿದೆ. ಬೌದ್ಧ ಭಿಕ್ಷುಗಳ ಒಂದು ವೇಷಭೂಷಣಗಳನ್ನು ನೋಡ್ತಾ ಇದ್ರೆ ಇವರಿಗೆ ಅದು ಹೆಂಗ್ ಹಾಕೊಳ್ಳೋದ್ರಿಂದ ಕನ್ಫ್ಯೂಸ್ ಆಗ್ಬಿಡಿದೆ ಅಂತ. ಅದಕ್ಕೆ ಬಸ್ಸು ಸುಮ್ಮನೆ ಬಂದು ಮಠ ಸೇರ್ಕೊಂಡ್ಬಿಡೋಣ, ಯಾರ್ದು ಟೆನ್ಷನ್ ಬೇಡ, ಸುಮ್ಮನೆ ಬಂದು ಮಠ ಸೇರ್ಕೊಂಡ್ರು ನೋಡಿ ಚೆನ್ನಾಗಿರುತ್ತೆ. ಎಂತ ಒಳ್ಳೆ ವಾತಾವರಣ. ರೌಂಡ್ ಬಂದ್ಬಿಟ್ವಿ ಇವಾಗ. ಎಲ್ಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಬರ್ತಾ ಇದ್ದಾರೆ ಇವಾಗ. ಅವಾಗೊಬ್ರು ಕಾಣ್ತಾ ಇರ್ಲಿಲ್ಲ. ಅವ್ರ ಕ್ವಾರ್ಟರ್ಸ್ ಒಳಗೆ ಹೋಗಕ್ಕೆಲ್ಲ ಅನುಮತಿ ಇಲ್ಲ ಅನ್ಸುತ್ತೆ. ಇದ್ರ ಹೋಗಿ ಮಾತಾಡ್ಕೊಂಡ್ ಬರ್ಬೋದಿತ್ತು. ಜಂಗ್ ಡಾಗ್ ಟಾಲ್ರಿ. ನಮ್ಮ ಮಕ್ಳು ಎಷ್ಟು ಕ್ಯೂಟ್ ಆಗಿದ್ದಾರೆ. ಇವತ್ತೊಂದು ಗೋಲ್ಡನ್ ಟೆಂಪಲ್ ನ ರೌಂಡ್ ಹೊಡಿಯೋ ಪ್ಲಾನೇ ಇರ್ಲಿಲ್ಲ. ಇವ್ರ ಫ್ರೆಂಡ್ ಒಬ್ಬರು ಆಶಾ ಅಂತ ಗೋಲ್ಡನ್ ಟೆಂಪಲ್ಗೆ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಲಾಸ್ಟ್ ಟೈಮು ಪ್ಲಾನ್ ಇತ್ತು, ಆದ್ರೆ ಬಂದಿರ್ಲಿಲ್ಲ. ಈ ಸರಿ ಬಂದ್ವಿ. ಈ ಗೋಲ್ಡನ್ ಟೆಂಪಲ್ ಒಳಗೆ ಬಂದ್ರೆ ನಿಮಗೆ ಸೈಲೆಂಟ್ ಹೇಳೋ ಅವಶ್ಯಕತೆ ಇಲ್ಲ. ನಾವೇ ಸೈಲೆಂಟ್ ಆಗಿ ಒಂದು ರೀತಿ ಫೀಲ್ ಆಗಿ ಹೋಗ್ತಾ ಇರ್ತೀವಿ. ಅಷ್ಟೊಂದು ಖುಷಿ ಇದೆ. ನಂಗಂತೂ ತುಂಬಾ ಖುಷಿ ಆಯ್ತು ಬಾಸ್. ನಿಮಗೆಲ್ಲ ಹೆಂಗ ಅನಿಸ್ತು ಅಲ್ವಾ?
ನೀವು ಕೂಡ ಈ ಭಾಗಕ್ಕೆ ಬಂದರೆ ಈ ಗೋಲ್ಡನ್ ಟೆಂಪಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ರಿಗೂ ಶುಭವಾಗಲಿ. ಬಾಯ್ 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 ಫ್ರಮ್ ಮಡಿಕೇರಿ ಗೋಲ್ಡನ್ ಟೆಂಪಲ್.